ಭಾರತದ ಜನಗಣತಿ 2027 ಪ್ರಾರಂಭವಾಗಿದೆ. ಮೊದಲನೇದಾಗಿ ಮಾಡಬೇಕಾಗಿರೋ ಪ್ರಮುಖವಾದ ಕರ್ತವ್ಯ ಅಂದರೆ ಮನೆ ಪಟ್ಟಿ ಅಥವಾ ಪ್ರದೇಶದ ನಕ್ಷೆಯನ್ನು ರಚಿಸ್ಕೊಳ್ತಕ್ಕಂಥದ್ದು. ನಕ್ಷೆಯನ್ನು ಎಷ್ಟು ಕರೆಕ್ಟಾಗಿ ನಾವು ಮ್ಯಾಪ್ ಮಾಡ್ಕೋತೀವೋ ಆ ಸೆನ್ಸಸ್ ಕಾರ್ಯ ಕೂಡ ಅಷ್ಟು ಸುಗಮವಾಗಿ ಸಾಗುತ್ತೆ ಅಂತ ಹೇಳಬಹುದು. ಈಗ ನಕ್ಷೆಯನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ. ಲೇಔಟ್ ಮ್ಯಾಪ್ನಲ್ಲಿ ನಾವು ಪ್ರತಿಯೊಂದು ಕಟ್ಟಡವನ್ನು ಅಥವಾ ಮನೆಯನ್ನು ಗುರುತಿಸಲೇಬೇಕು. ಆ ಕಟ್ಟಡವನ್ನು ಗುರುತಿಸುವ ಉದ್ದೇಶ ಅಂದರೆ ಅದು ಪಕ್ಕಾ ಮನೆನಾ ಅಥವಾ ಕಚ್ಚಾ ಮನೆನಾ ಅಂತ ಆಕೃತಿಗಳೊಂದಿಗೆ ಗುರುತಿಸಬಹುದು. ಪಕ್ಕಾ ಕಟ್ಟಡ ಆದರೆ ನಾವು ಚೌಕದಲ್ಲಿ, ಮತ್ತು ಕಚ್ಚಾ ಕಟ್ಟಡ ಆದರೆ ತ್ರಿಭುಜಾಕಾರದಲ್ಲಿ ಗುರುತಿಸ್ತೀವಿ. ಅದರಲ್ಲೂ ಪೂರ್ಣತಃ ಅಥವಾ ಭಾಗಶಃ ವಾಸಕ್ಕೆ ಉಪಯೋಗಿಸ್ತಾ ಇರೋ ಪಕ್ಕಾ ಕಟ್ಟಡ ಆದರೆ ಖಾಲಿ ಚೌಕ, ಪೂರ್ಣತಃ ವಾಸಕ್ಕಲ್ಲದ ಪಕ್ಕಾ ಕಟ್ಟಡ ಅಂದರೆ ಶೇಡ್ ಮಾಡಿರ್ತಕ್ಕಂಥ ಚೌಕವನ್ನು ನಾವು ನಕ್ಷೆಯಲ್ಲಿ ತೋರಿಸ್ತೀವಿ. ನಕ್ಷೆ ತಯಾರಿಕೆಗಾಗಿ ನಮಗೆ ಒದಗಿಸಲಾದ ಖಾಲಿ ಮಾದರಿ ಲೇಔಟ್ ಮ್ಯಾಪ್ನಲ್ಲಿ ಮೊದಲು ರಫ್ ಆಗಿ ನಾವು ನಕ್ಷೆಯನ್ನು ಚಿತ್ರಿಸ್ಕೋಬೇಕಾಗುತ್ತೆ. ಆ ಮ್ಯಾಪ್ನಲ್ಲಿ ನಾವು ಜನಗಣತಿ ಮನೆಗಳ ಯಾವ್ಯಾವುದನ್ನು ಪ್ರಾರಂಭ ಮಾಡ್ತೀವಿ ಅದು ಕಚ್ಚಾ ಮನೆನಾ ಪಕ್ಕಾ ಮನೆನಾ ಅಂತ ನಾವು ಅಲ್ಲಿ ತೋರಿಸ್ಕೋಬೇಕಾಗುತ್ತೆ. ಮತ್ತು ಆ ಕಟ್ಟಡದೊಳಗಡೆ ಎಷ್ಟು ಮನೆಗಳಿದೆ, ಜನಗಣತಿ ಮನೆಗಳಿದೆ ಅನ್ನೋದನ್ನು ಕೂಡ ಆ ನಂಬರ್ಗಳನ್ನು ಅಲ್ಲಿ ತೋರಿಸ್ಕೋಬೇಕಾಗುತ್ತೆ. ನಕ್ಷೆ ತಯಾರಿಸಬೇಕಾದ್ರೆ ಮೊದಲು ನಾವು ನಮ್ಮ ಮನೆ ಪಟ್ಟಿ ಕಾರ್ಯಾಚರಣೆ ಆ್ಯಪ್ನಿಂದ ಮನೆ ಪಟ್ಟಿ ಬ್ಲ್ಯಾಕ್ ಮ್ಯಾಪನ್ನು ಮೊದಲು ಡೌನ್ಲೋಡ್ ಮಾಡ್ಕೋಬೇಕು. ಆಗ ನಮಗೆ ಏರಿಯಾ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಪ್ರದೇಶಕ್ಕೆ ಹೋದ್ಮೇಲೆ ಮನೆ ಪಟ್ಟಿ ಬ್ಲಾಕ್ ಪ್ರದೇಶಗಳ ಪರಿಚಯ ಮಾಡ್ಕೋಬೇಕು. ಮೊದಲು ನಾವು ಅಲ್ಲೆಲ್ಲ ಓಡಾಡಬೇಕು. ಫಸ್ಟು ನಮ್ಮ ಏರಿಯಾ ಎಷ್ಟಿದೆ, ಯಾವ್ಯಾವ ರಸ್ತೆಗಳಿದೆ, ಯಾವ ಅಡ್ಡ ರಸ್ತೆಗಳಿದೆ, ಯಾವ ಗಲ್ಲಿಗಳಿದೆ, ಮೊದಲು ಅದನ್ನೆಲ್ಲ ಓಡಾಡಿಕೊಂಡು ಅಲ್ಲಿರ್ತಕ್ಕಂಥ ಪ್ರಮುಖ ಹೆಗ್ಗುರುತುಗಳು, ದೇವಸ್ಥಾನ ಇರಬಹುದು, ಪಾರ್ಕ್ ಇರ್ಬೋದು, ಚರ್ಚ್ ಇರ್ಬೋದು, ಅಥವಾ ಏನಾದರೂ ಕೊಳ ಇರಬಹುದು, ಈ ರೀತಿ ಪ್ರಮುಖ ವಾಟರ್ ಟ್ಯಾಂಕ್ ಇರ್ಬೋದು, ಪ್ರಮುಖವಾದ ಗುರುತುಗಳನ್ನು ಮೊದಲು ಗುರುತಿಸ್ಕೋಬೇಕು. ಈ ರೀತಿ ನಮಗೆ ನಮ್ಮ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂತಹ ಮ್ಯಾಪ್ ಇರುತ್ತೆ. ಅದನ್ನು ನೋಡಿಕೊಂಡು ನಮ್ಮ ಪ್ರದೇಶವನ್ನು ಮೊದಲು ಸುತ್ತಾಡಿ ಮುಖ್ಯ ರಸ್ತೆ ಯಾವುದು, ಅಡ್ಡ ರಸ್ತೆಗಳು ಯಾವುದು, ಸಣ್ಣ ಸಣ್ಣ ಗಲ್ಲಿಗಳು ಯಾವುದು, ಮತ್ತು ಮುಖ್ಯವಾದ ಹೆಗ್ಗುರುತುಗಳು ಯಾವುದು, ಅದನ್ನೆಲ್ಲವನ್ನು ನಾವು ಗುರುತಿಸ್ಕೋಬೇಕು. ಅದನ್ನು ಹೇಗೆ ಗುರುತಿಸ್ಕೊಳ್ಳೋದು ಅಂತ ಈಗ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲು ಕ್ಷೇತ್ರ ಪರಿಚಯ, ಸಂಪೂರ್ಣ ಮನೆ ಪಟ್ಟಿ ಬ್ಲ್ಯಾಕ್ನಲ್ಲಿ ಓಡಾಡಿ ಪರಿಚಯ ಮಾಡ್ಕೋಬೇಕು. ಈಗ ಹೇಳಿದ್ನಲ್ಲ, ರಸ್ತೆಗಳು, ಲೇನ್ಗಳು, ಹೆಗ್ಗುರುತುಗಳು, ಸಮೂಹಗಳು, ಪ್ರತ್ಯೇಕ ರಚನೆಗಳೇನಾದರೂ ಇದೆಯಾ ಅಂತ ನೋಡ್ಕೋಬೇಕು. ಭೌತಿಕ ಲಕ್ಷಣಗಳೇನೇನಿದೆ ಅಂತ ನಾವು ಒಂದು ಔಟ್ಲೈನ್ ಮ್ಯಾಪಲ್ಲಿ ಬರ್ಕೋಬೇಕು. ಅಂದರೆ ಅಲ್ಲಿ ರಸ್ತೆಗಳಿರ್ಬೋದು, ಬೀದಿಗಳಿರಬಹುದು, ನದಿ ಇರ್ಬೋದು, ಕಾಲುವೆ ಇರಬಹುದು, ಅಥವಾ ಪಾರ್ಕ್ ಇರಬಹುದು, ಅದನ್ನೆಲ್ಲ ನಾವು ಅಲ್ಲಿ ಗುರುತಿಸ್ಕೋಬೇಕು. ಮತ್ತು ಕಟ್ಟಡಗಳನ್ನು ವ್ಯವಸ್ಥಿತವಾಗಿ ಗುರುತು ಮಾಡಬೇಕು. ಕಟ್ಟಡಗಳನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ನಕ್ಷೆನಲ್ಲಿ ವಾಯುವ್ಯದಿಂದ ಪ್ರಾರಂಭಿಸಿ ಆಗ್ನೇಯದಲ್ಲಿ ಮುಗಿಸಿ ಅಂತ ಹೇಳ್ತಾರೆ. ಮತ್ತು ನಿಗದಿತ ಚಿಹ್ನೆಗಳನ್ನು ಬಳಸ್ಕೊಂಡೇ ಕಟ್ಟಡ ಗುರುತು ಮಾಡಬೇಕು. ನಮ್ಗೆ ಇಷ್ಟವಾದ ಚಿಹ್ನೆಗಳನ್ನು ಬಳಸ್ಕೊಳ್ಳೋ ಹಾಗಿಲ್ಲ. ಪಕ್ಕಾ ಕಟ್ಟಡ ಅಥವಾ ಕಚ್ಚಾ ಕಟ್ಟಡ ಇಂಥದಕ್ಕೆ ನಾವು ಚೌಕ ಮತ್ತು ತ್ರಿಭುಜವನ್ನು ಮಾತ್ರ ಬಳಸಬೇಕು. ಮತ್ತು ಅದರೊಳಗಡೆ ಕಟ್ಟಡದ ಸಂಖ್ಯೆ ಮತ್ತು ಜನಗಣತಿ ಮನೆಗಳು ಎಷ್ಟಿದೆ ಅನ್ನೋದನ್ನು ಕೂಡ ನಾವು ಗುರುತು ಮಾಡಬೇಕು. ಜನಗಣತಿ ಮನೆಗಳ ಸಂಖ್ಯೆಯನ್ನು ನಾವು ಆವರಣದ ಒಳಗಡೆ ಬರಿಬೇಕು. ಮತ್ತು ಇದು ಸಂಖ್ಯೆಗಳನ್ನು ನೀಡಿದಾದ್ಮೇಲೆ ಸಂಖ್ಯೆಗಳ ಯಾವ ಕ್ರಮದಲ್ಲಿ ನಾವು ಬರೆದಿದ್ದೀವೋ ಮನೆ ಪಟ್ಟಿನಲ್ಲಿ, ಅದೇ ಕ್ರಮದಲ್ಲಿ ಬಾಣದ ಗುರುತುಗಳನ್ನು ತೋರಿಸಿ ನಾವು ಯಾವ ದಿಕ್ಕಿನಲ್ಲಿ ಸಾಕ್ತೀವಿ ಸೆನ್ಸಸ್ ಮಾಡಬೇಕಾದ್ರೆ ಅನ್ನೋದನ್ನ ಬಾಣದ ಗುರುತಿನಲ್ಲಿ ತೋರಿಸ್ಬೇಕು. ಮತ್ತು ಇದನ್ನೊಂದ್ಸರಿ ಮತ್ತೊಂದು ಸರಿ ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ಮತ್ತೆ ಅಲ್ಲಿ ಯಾವುದಾದ್ರೂ ಮನೆಯನ್ನು ಬಿಟ್ಟಿದ್ದೀವ ಅಥವಾ ಇನ್ನೇನಾದರೂ ಹೆಗ್ಗುರುತುಗಳನ್ನು ಬಿಟ್ಟಿದ್ದೀವ ನೋಡಿಕೊಂಡು ಆ ಲೇಔಟ್ ಮ್ಯಾಪನ್ನು ನಾವು ಮತ್ತೊಂದು ಸರಿ ಪರಿಶೀಲಿಸ್ಕೊಂಡು ಮೇಲ್ವಿಚಾರಕರೊಂದಿಗೆ ತೋರಿಸಿ ಅವರ ಜೊತೆನೂ ಪರಿಶೀಲಿಸ್ಕೊಂಡು ಅದನ್ನು 2 ಪ್ರತಿಗಳನ್ನು ಮಾಡಿ ಚಾರ್ಜ್ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ಹಾಗೆ ಮ್ಯಾಪ್ನಲ್ಲಿ ನಾವು ಮನೆಗಳನ್ನು ತೋರಿಸಿದ್ದೀವಿ, ಕಚ್ಚಾ ಮನೆ ಮತ್ತು ಪಕ್ಕಾ ಮನೆ. ಕಚ್ಚಾ ಮನೆಗಳಿಗೆ ನಾವು ತ್ರಿಭುಜ ಆಕಾರದಲ್ಲಿ ತೋರಿಸಿರ್ತೀವಿ, ಹಾಗೆ ಪಕ್ಕಾ ಮನೆಗಳಿಗೆ ಚೌಕಾಕಾರದಲ್ಲಿ ತೋರಿಸಿರ್ತೀವಿ. ಇಲ್ಲಿ ಉದಾಹರಣೆ ನೋಡೋದಾದರೆ ರೆಸಿಡೆನ್ಷಿಯಲ್ ಅಂದ್ರೆ ವಸತಿ ಇರ್ತಕ್ಕಂಥ ಮನೆಗಳು, ಅದರಲ್ಲಿ ನಾವು ಖಾಲಿ ಇರ್ತದೆ, ಚೌಕ ಮತ್ತು ತ್ರಿಭುಜ ಬರೆದಿದ್ರೆ ಖಾಲಿ ಇರುತ್ತೆ. ಉದಾಹರಣೆಗೆ ಇಲ್ಲಿ ಪಕ್ಕಾ ಮನೆ 10ನೇ ನಂಬರ್ ಮನೆ, ಕಟ್ಟಡದ ಸಂಖ್ಯೆ 10, ಅಲ್ಲಿ ಜನಗಣತಿ ಮನೆ 3 ಇರುತ್ತೆ. ಅದನ್ನು ಕೆಳಗಡೆ ಅಲ್ಲಿ ಆವರಣದಲ್ಲಿ ಬರಿತೀವಿ. ಹಾಗೆ ಕಚ್ಚಾ ಮನೆ ಇಲ್ಲಿ ತ್ರಿಭುಜಾಕಾರದಲ್ಲಿ ತೋರಿಸಿರೋದು ಇದು ಕಟ್ಟಡದ ಸಂಖ್ಯೆ 15.
ಹಾಗೆ ನಾನ್ ರೆಸಿಡೆನ್ಷಿಯಲ್ ಇದ್ರೆ ಅದೇ ಚೌಕಾಕಾರ ಮತ್ತು ತ್ರಿಭುಜದಲ್ಲಿ ಕಟ್ಟಡದ ಸಂಖ್ಯೆಗೆ ನಾವೇನ್ ಮಾಡ್ತೀವಿ, ಶೇಡ್ ಮಾಡ್ತೀವಿ. ಇಲ್ಲಿ ಕಚ್ಚಾ ಮನೆ ನಾನ್ ರೆಸಿಡೆನ್ಷಿಯಲ್, ಅದು ತ್ರಿಭುಜಾಕಾರದಲ್ಲಿದೆ, ಮತ್ತೆ ಶೇಡ್ ಮಾಡಿದೀವಿ, ಅದು ವಸತಿ ರಹಿತ. ಇಲ್ಲಿ ಕಟ್ಟಡ ಸಂಖ್ಯೆ 3 ಮತ್ತೆ ಗಣತಿ ಮನೆಗಳು 2 ಇದಾವೆ, ಅದನ್ನ ಆವರಣದಲ್ಲಿ ತೋರಿಸಿದ್ದಾರೆ. HLP ಲೇಔಟ್ ಮ್ಯಾಪ್ ಅನ್ನ ಮಾಡಬೇಕಾದ್ರೆ ನಾವು 5 ಹಂತಗಳನ್ನ ಅನುಸರಿಸಬೇಕು. ಮೊದಲನೇ ಹಂತ ಅಂಡರ್ಸ್ಟ್ಯಾಂಡ್ HLP ಮ್ಯಾಪ್. ಮೊದಲು ನಮ್ಮ ಪ್ರದೇಶವನ್ನ, ನಿಗದಿಪಡಿಸಿರ್ತಕ್ಕಂಥ ಪ್ರದೇಶವನ್ನ ನಾವು ಗುರುತಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅದು ಹೇಗಿದೆ ಅಂತ ತಿಳ್ಕೋಬೇಕು. ನೋ ಯುವರ್ HLP ಏರಿಯಾಸ್. ನಮ್ಮ ಪ್ರದೇಶದ ಗಡಿಗಳೇನು, ಅಲ್ಲಿರ್ತಕ್ಕಂಥ ಪ್ರಾರಂಭದ ಹಂತ ಮತ್ತೆ ಕೊನೆಯ ಹಂತ ಯಾವುದು ಅನ್ನೋದನ್ನ ನಾವು ಗುರುತಿಸ್ಕೋಬೇಕು. ಡ್ರಾ ರೋಡ್ಸ್ ಅಂಡ್ ಫಿಸಿಕಲ್ ಫೀಚರ್ಸ್. ರಸ್ತೆಗಳನ್ನ ಹೇಳ್ಕೋಬೇಕು, ಯಾವ್ಯಾವ ರಸ್ತೆಗಳಿದೆ, ಮುಖ್ಯ ರಸ್ತೆಗಳು ಯಾವ್ದಿದೆ, ಅಡ್ಡ ರಸ್ತೆಗಳು ಯಾವ್ದಿದೆ, ಗಲ್ಲಿಗಳು ಯಾವ್ದಿದೆ ಅಂತ ನಾವು ರಸ್ತೆಗಳನ್ನ ಹೇಳ್ಕೋಬೇಕು. ಮಾರ್ಕ್ ಬಿಲ್ಡಿಂಗ್ಸ್ ವಿತ್ ನಂಬರ್ಸ್. ಮತ್ತೆ ಆ ರಸ್ತೆಗಳಲ್ಲಿ ಎಷ್ಟೆಷ್ಟು ಕಟ್ಟಡಗಳು ಬರುತ್ತೆ, ಆ ಕಟ್ಟಡಗಳಿಗೆ ನಾವು ಬರ್ಕೊಂಡು ಹೋಗ್ಬೇಕು, ಮತ್ತೆ ಅದಕ್ಕೆ ನಂಬರ್ ಅನ್ನು ಕೂಡ ಕೊಡಬೇಕು. ಡ್ರಾ ಲ್ಯಾಂಡ್ ಮಾರ್ಕ್ ವಿತ್ ನೇಮ್ಸ್. ಮತ್ತೆ ಅಲ್ಲಿರ್ತಕ್ಕಂಥ ಸುತ್ತ ಇರ್ತಕ್ಕಂಥ ಲ್ಯಾಂಡ್ ಮಾರ್ಕ್ಸ್ ಅನ್ನು ಕೂಡ ಗುರುತಿಸ್ಕೋಬೇಕು. ಅದು ಪಾರ್ಕ್ ಆಗಿರ್ಬೋದು, ವಾಟರ್ ಟ್ಯಾಂಕ್ಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಟೆಂಪಲ್ ಆಗಿರ್ಬೋದು, ಅಥವಾ ಖಾಲಿ ಜಾಗ ಆಗಿರ್ಬೋದು, ಅಥವಾ ಕೊಳ ಆಗಿರ್ಬೋದು, ಯಾವ್ದಾದ್ರು ಸರಿ, ಅದನ್ನ ಲ್ಯಾಂಡ್ ಮಾರ್ಕ್ಗಳನ್ನ ಗುರುತಿಸ್ಕೋಬೇಕು. ನೆಕ್ಸ್ಟ್ ಕ್ರಾಸ್ ವೆರಿಫಿಕೇಶನ್ ವಿತ್ ಸೂಪರ್ವೈಸರ್. ಅದೆಲ್ಲ ಆದ್ಮೇಲೆ ಆ ಲೇಔಟ್ ಮ್ಯಾಪ್ ಅನ್ನ ಸೂಪರ್ವೈಸರ್ ಹತ್ರ ನೀಡಿ ಪರಿಶೀಲನೆ ಮಾಡಬೇಕು. ಮತ್ತೊಮ್ಮೆ ಮ್ಯಾಪ್ ಇಟ್ಕೊಂಡು ಪ್ರದೇಶವನ್ನ ಗಮನಿಸಿ ಸರಿಯಾಗಿ ನಾವು ಲೇಔಟ್ ಮ್ಯಾಪ್ ಮಾಡಿದೀವ ಅಂತ ಪರಿಶೀಲನೆಯನ್ನ ಮಾಡಿಸ್ಕೋಬೇಕು. ಕೊನೆಗೆ ಅದನ್ನ ಫೈನಲೈಸ್ ಮಾಡಿ ಮ್ಯಾಪ್ ಅನ್ನ ನಾವು ಇನ್ನು ಸಬ್ಮಿಟ್ ಮಾಡಬೇಕು, ಪೋರ್ಟಲ್ ಅಲ್ಲಿ ಸಬ್ಮಿಟ್ ಮಾಡಬೇಕು. ಅಲ್ಲಿ ಯಾವ್ದಾದ್ರು ತೆಗೆಯುವಂತಹ ವಿಷಯ ಇದ್ರೆ ಅಥವಾ ಯಾವ್ದಾದ್ರು ತಪ್ಪಾಗಿ ಬರ್ದಿದ್ರೆ ಮತ್ತೆ ಅದನ್ನ ಪರಿಶೀಲಿಸಿ ಸರಿಯನ್ನ ಮಾಡ್ಕೋಬೇಕು. ಕೊನೆ ನಾವು ತಯಾರಿಸಿದಂತಹ ಮ್ಯಾಪ್ ಕೊನೆಯಲ್ಲಿ ನಮ್ಮ ಪೋರ್ಟಲ್ ಅಥವಾ ಏನಿದೆ ಆಪ್ ಅಲ್ಲಿ ಈ HLB ಲೇಔಟ್ ಮ್ಯಾಪ್ ಅನ್ನ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಾವು ಅಕ್ಷರ ರಚನೆ ಮಾಡೋದಕ್ಕೆ ಮೊದಲು ಒಂದು ರಫ್ ಶೀಟ್ ಅನ್ನ ತಗೊಂಡು ಮಾಡಬೇಕು. ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಹಾಳೆನಲ್ಲೇ ಪೆನ್ಸಿಲ್ ಮೊದಲು ಸುಲಭವಾಗಿ ಸರಳವಾಗಿ ಒಂದು ಸಿಂಪಲ್ ಆದ ನಕ್ಷೆಯನ್ನ ಹಾಕೋಬೇಕು. ಅನಂತರ ಅದನ್ನ ಮತ್ತೆ ರಿಮಾಡಿಫೈ ಮಾಡ್ಬೋದು. ಈಗ ಈ ನಕ್ಷೆಯ ಖಾಲಿ ಹಾಳೆನಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ದಿಕ್ಕುಗಳಿದೆ. ಉತ್ತರ ಅಂತ ಕೊಟ್ಟಿರ್ತಾರೆ, ಮತ್ತೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ವಾಯುವ್ಯ ಯಾವ ಕಡೆ ಬರುತ್ತೆ ಅಂತ ಗುರುತಿಸ್ಕೋಬೇಕು. ಮೊದಲು ನಮ್ಮ ಪ್ರದೇಶದ ಔಟ್ಲೈನ್ ಅನ್ನ ಹಾಕೋಬೇಕು. ಇಲ್ಲಿ ಔಟ್ಲೈನ್ ಮಾತ್ರ ಹಾಕೊಂಡಿದೀವಿ, ಮತ್ತೆ ಇಲ್ಲಿ ದಿಕ್ಕುಗಳನ್ನ ಗುರುತಿಸ್ಕೊಂಡಿದೀವಿ. ಇಲ್ಲಿ ವಾಯುವ್ಯ ಅಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿಂದ ನಾವು ಸೆನ್ಸಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದು ಒಂದು ಔಟ್ಲೈನ್ ಮ್ಯಾಪ್. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ನಾವು ರಸ್ತೆಯ ಹೆಗ್ಗುರುತುಗಳನ್ನ ಗುರುತಿಸ್ಕೋಬೇಕು. ಈ ಮ್ಯಾಪ್ ನಲ್ಲಿ ವಾಟರ್ ಟ್ಯಾಂಕು, ಮತ್ತೆ ಒಂದು ಸರ್ಕಲ್ಲು ಅಥವಾ ಟೆಂಪಲ್ಲು ಏನೇನಿದೆ ಅದನ್ನ ನಾವು ಇಲ್ಲಿ ಗುರುತಿಸ್ಕೋಬೇಕಾಗುತ್ತೆ. ಇದರಲ್ಲಿ ನೋಡಿ, ಟೆಂಪಲ್ಲು, ವಾಟರ್ ಟ್ಯಾಂಕು, ಸರ್ಕಲ್ಲು ಇವನ್ನೆಲ್ಲ ಗುರುತಿಸ್ಕೋಬೇಕು. ಮತ್ತೆ ನಾವು ಮುಖ್ಯವಾದ ಹೆದ್ದಾರಿಗಳು ಯಾವುದು, ಸಣ್ಣ ಸಣ್ಣ ದಾರಿಗಳು ಯಾವುದು, ಇದನ್ನೆಲ್ಲ ನಾವು ಮೊದಲು ಗುರುತಿಸ್ಕೋಬೇಕು. ಪಾರ್ಕ್ ಯಾವ್ದಿದೆ, ಮೇನ್ ರೋಡ್ ಯಾವ್ದಿದೆ ಅಂತ ಅಲ್ಲಿ ನಾವು ರಸ್ತೆಗಳನ್ನ ಗುರುತಿಸ್ಕೋಬೇಕು. ಹೀಗೆ ಗಡಿ ಪ್ರದೇಶಗಳನ್ನ ಗುರುತಿಸ್ಕೊಂಡು ನಂತರ ರಸ್ತೆಗಳು, ಮುಖ್ಯ ರಸ್ತೆಗಳು ಯಾವುದು ಮತ್ತೆ ಚಿಕ್ಕ ಚಿಕ್ಕ ಗಲ್ಲಿಗಳು ಯಾವುದು ಅದೆಲ್ಲ ಗುರುತಿಸ್ಕೊಂಡು ಒಂದು ಕಡೆಯಿಂದ ವಾಯುವ್ಯದಿಂದ ಮೊದಲನೇ ಮನೆಯಿಂದ ಶುರು ಮಾಡ್ಕೊಂಡು ಮನೆಗಳನ್ನ ಅಲ್ಲಿ ಗುರುತಿಸ್ತಾ ಹೋಗ್ಬೋದು. ಒಂದು ಕಚ್ಚಾ ಮನೆ, ಪಕ್ಕಾ ಮನೆ, ಮತ್ತೆ ಮನೆಗಳನ್ನ ಗುರುತಿಸ್ಕೊಂಡು ಅಲ್ಲಿ ಆರೋ ಮಾರ್ಕ್ ಕೂಡ ಹಾಕೊಂಡ್ರೆ ನಾವು ಎಲ್ಲಿಂದ ಮನೆಯನ್ನ ಪ್ರಾರಂಭ ಮಾಡ್ತೀವಿ ಮತ್ತೆ ಆ ಕೊನೆಯ ನಂತರ ಯಾವ ರೋಡ್ಗೆ ಬರಬೇಕು ಅಂತ ಕೂಡ ಆರೋ ಮಾರ್ಕ್ ಅನ್ನ ಹಾಕೋಬೇಕು. ಹೀಗೆ ಹಾಕೊಂಡು ನಾವು ಕೂಡ ಮುಂದೆ ಎಲ್ಲಾ ಮನೆಗಳನ್ನ ಬರ್ಕೊಂಡು, ನಮ್ಗೆ ಇಲ್ಲಿ ನಂಬರ್ಗಳು ಕೂಡ ಕಾಣ್ತಾ ಇದೆ, ಮನೆಗಳಿಗೆ ನಂಬರ್ ಕೂಡ ಹಾಕಿರ್ತೀವಿ. ಮ್ಯಾಪ್ ನಲ್ಲೂ ಕೂಡ ಮೊದಲನೇ ಮನೆಗೆ 1 ಅಂದ್ರೆ ಕಟ್ಟಡದ ಸಂಖ್ಯೆ 1, ಜನಗಣತಿ ಮನೆನೂ ಒಂದೇ. ಎರಡನೇ ಮನೆಗೂ ಅಷ್ಟೇ, ಕಟ್ಟಡದ ಸಂಖ್ಯೆ 2, ಜನಗಣತಿ ಮನೆನೂ 2. ಆದ್ರೆ ಮೂರನೇ ಮನೆ ತ್ರಿಭುಜಾಕಾರದಲ್ಲಿದೆ, ಅಂದ್ರೆ ಇದು ಕಚ್ಚಾ ಮನೆ 3, ಅದು ಕಟ್ಟಡದ ಸಂಖ್ಯೆ 3. 4ನೇದು ಪಕ್ಕಾ ಮನೆ, ಕಟ್ಟಡ ಸಂಖ್ಯೆ 4, ಆದ್ರೆ ಅದರಲ್ಲಿ ಜನಗಣತಿ ಮನೆಗಳು 2 ಇದಾವೆ ಅಂತ ಅರ್ಥ. ನಮ್ಗಿಲ್ಲಿ ಮ್ಯಾಪ್ ನಲ್ಲಿ ನಾವು ನೀಟಾಗಿ ಹಾಕೊಂಡ್ಬಿಟ್ರೆ ನಮ್ಗೆ ಎಷ್ಟು ಮನೆಗಳಿದಾವೆ ಅಂತ ಕೂಡ ಲೆಕ್ಕ ಸಿಗುತ್ತೆ.
ಹಾಗೆ ಈ ರೀತಿ ಮ್ಯಾಪ್ನ ನಕ್ಷೆಯನ್ನು ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ತಯಾರಿಸ್ಕೊಂಡ್ರೆ ನೆಕ್ಸ್ಟ್ ಸೆನ್ಸಸ್ ಮಾಡೋದು ತುಂಬ ಸುಲಭ ಆಗುತ್ತೆ.